ಮಲ್ನಾಡ್ ಹೋಗಿ ಪಾರ್ಟಿ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟೊಂದ್ ಬಾಟ್ಲು ಜೋಡಿಸ್ಬಿಡದ. ನಾನು ಈ ದಿನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನ್ ಹೋದೆ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಶಿವಮೊಗ್ಗಕ್ಕೆ ಬಂದ್ ಇಳಿದೆ. ಶಿವಮೊಗ್ಗದಿಂದ ನಾನು ತೀರ್ಥಹಳ್ಳಿ ಕಡೆಗೆ ಹೊರಟೆ. ಯಾಕಪ್ಪ ಅಂತಂದ್ರೆ ನಮ್ಮ ಕನಕಪುರದ ಮಧುವಣ್ಣ ಅವ್ರ ಹುಡುಗರನ್ನ ಕರ್ಕೊಂಡು ತೀರ್ಥಹಳ್ಳಿಗೆ ಟ್ರಿಪ್ ಗೆ ಅಂತ ಬಂದಿದ್ರು. ಒಳ್ಳೆ ಎಂಜಾಯ್ಮೆಂಟ್ ಇರ್ಲಿ ಅಂತ ನನ್ನನ್ನು ಕೂಡ ಕರ್ಸಿದ್ರು. ಅಂತೂ ಇಂತೂ ಟ್ರಾವೆಲ್ ಮಾಡ್ಕೊಂಡು ನಾನು ತೀರ್ಥಹಳ್ಳಿಗೆ ಬಂದ್ ಇಲ್ಲಿ ಇಳಿದೆ. ಇಲ್ಲೂ ಕೂಡ ನಮ್ ಫಾಲೋವರ್ಸ್ ಸಿಕ್ಕಿ ಐಡೆಂಟಿಫೈ ಮಾಡಿ ನನ್ನನ್ನು ಮಾತಾಡ್ಸಿದ್ರು. ಈ ಮಳೆ ಒಳಗೆ ನಾವ್ ಹೆಂಗಪ್ಪ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ನಾಯಿಗಳದೊಂದು ತೀಟೆ ಶುರು ಆಗ್ಬಿಡದ. ತೀರ್ಥಹಳ್ಳಿಯಿಂದ ಹೋಮ್ ಸ್ಟೇಗೆ ಬರೋಕೆ ಕಾರ್ ಕಳ್ಸಿದ್ರು ನಮ್ಮ ಜೋಶಿ ಅಣ್ಣ. ಇವ್ರು ಯಾರಪ್ಪ ಅಂದ್ರೆ ದಿ ನೆಕ್ಸ್ಟ್ ಹೋಮ್ ಸ್ಟೇ ಮಾಲೀಕರು. ನಮ್ಮ ಅರುಣ್ ಕುಂದ್ ಅವ್ರ ಜೊತೆ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಹೋಮ್ ಸ್ಟೇ ಬಂದೇ ಬಿಡ್ತು. ಆದ್ರೂ ಮಲ್ನಾಡ್ ನೋಡಕ್ಕೆ ಒಂಥರ ಬಹಳ ಚಂದ. ಚಳಿಗೆ ಕಾಫಿ ಕುಡ್ಕೊಂಡು ಲೈಟ್ ಆಗಿ ಸ್ನಾಕ್ಸ್ ತಿಂದೆ. ಹಂಗೆ ಈ ಕಡೆ ಆಪರೇಷನ್ ಮಾಡಕ್ ರೆಡಿ ಮಾಡ್ಕೋತಾವ್ರೆ. ಸಂಜೆ ಆಗ್ತಾ ಇದ್ದಂಗೆ ನಮ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು. ಈ ಸಣ್ಣಗಿರೋದು ಒಂದ್ ಪ್ರಾಬ್ಲಮ್, ಎಷ್ಟೇ ತಿಂದ್ರು ಇವ್ರ ತರ ಆಗಕ್ ಆಗಲ್ಲ. ನೈಟ್ ಪ್ರೋಗ್ರಾಮ್ ಮುಗಿಸಿ ಊಟ ಮಾಡ್ಕೊಂಡು ಶಿವ ಅಂತ ಅಲ್ಲೇ ಪಾಚ್ಕೊಂಡೆ. ಬೆಳಿಗ್ಗೆನ ಫ್ರೆಶ್ ಅಪ್ ಆಗಿ ನಾನು ಈಚೆ ಬಂದ್ರೆ ಕೆಲವರು ರೌಂಡ್ಸ್ ಕೂತ್ಕೊಬಿಟ್ಟವ್ರೆ. ಸರಿ ಅಂತ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ತೀರ್ಥಹಳ್ಳಿ ಪಕ್ಕದಲ್ಲಿರುವ ಕುಂದಾದ್ರಿ ಬೆಟ್ಟ ನೋಡಕ್ಕೆ ಅಂತ ಹೊರಟು. ಹಂಗೆ ಟ್ರಾವೆಲ್ ಮಾಡ್ಕೊಂಡು ವೆದರ್ ನೋಡ್ತಾ ಕುಂದಾದ್ರಿ ಬೆಟ್ಟಕ್ಕೆ ಎಂಟ್ರಿ ಆದ. ಇಲ್ಲಿಂದ ಮೆಟ್ಲತ್ಕೊಂಡು ಮೇಲ್ಗಡೆ ಇರೋ ಬೆಟ್ಟಕ್ಕೆ ಎಂಟ್ರಿ ಆದ. ಎಂಟ್ರಿ ಆಗ್ತಾ ಇದ್ದಂಗೆ ನೀರಿನ ಕೊಳ ನೋಡ್ಕೊಂಡು ಭಗವಾನ್ ಬುದ್ಧನ್ಗೊಂದು ನಮಸ್ಕಾರ ಮಾಡ್ಕೊಂಡು ಈಚೆ ಬಂದೆ. ಹಂಗೆ ಲೈಟ್ ಆಗಿ ಸ್ಟೆಪ್ ಹಾಕೊಂಡು ಫೋಟೋ ವಿಡಿಯೋಗಳು ತಕೊಂಡು ಮತ್ತೆ ಕಾರ್ ಹತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಆಗುಂಬೆ ಕಡೆಗ್ ಬಂದು ಇಂತ ಬ್ಯೂಟಿಫುಲ್ ವಾತಾವರಣದಲ್ಲಿ ಮಸ್ತ್ ಮಜಾ ಮಾಡ್ದು. ಹಂಗೆ ಈ ಫೋಟೋದಲ್ಲಿ ಇರುವಂತಹ ನಮ್ ಕನಕಪುರ ಮಧುವಣ್ಣ ಹಾಗೆ ದಾವಣಗೆರೆಯ ಯುವರಾಜ್ ಅಣ್ಣ ಅವರು ಈ ಕಾರ್ಯಕ್ರಮದ ರೂವಾರಿಗಳು. ಇವರಿಬ್ರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ರೆಸಾರ್ಟ್ ಕಡೆಗೆ ನಾವು ಬಂದು ಬರ್ತಾ ಇದ್ದಂಗೆನೆ ಅಡಿಗೆನೂ ಕೂಡ ರೆಡಿ ಆಗಿತ್ತು. ಈ ಕಡೆ ಪಾರ್ಟಿನೂ ಕೂಡ ಶುರು ಆಯ್ತು. ಈ ತರ ಕಷ್ಟ ಯಾರಿಗೂ ಬರಬಾರ್ದು. ಕುಡಿಯೋ ಯೋಗ ಅಂತೂ ಇಲ್ಲ, ಬಾಟ್ಲಾರು ಓಪನ್ ಮಾಡಕ್ಕಿಲ್ವೇ? ಅಯ್ಯೋ ದುರ್ವಿಧಿಯೇ. ಪಾರ್ಟಿ ಎಂಜಾಯ್ ಮಾಡ್ರಿ ಅಂದ್ರೆ ಅಣ್ಣ ಮನಿಕ ಬಿಡದ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆ ಕಳಕ್ ಬಂದ್ರೆ ಈ ತರ ಗೊರಕೆ ಹೊಡ್ಬಿಟ್ಟು ನಾನು ನಿದ್ರೆ ಎಲ್ಲ ಹಾಳು ಮಾಡ್ಬಿಡದ. ಇದು ಟ್ಯಾಲೆಂಟ್ ಅಂದ್ರೆ. ಒಟ್ನಲ್ಲಿ ಇವೆಲ್ಲ ಸಹಿಸ್ಕೊಂಡು ಮನೆ